ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ. ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಕರ್ನಾಟಕ ಜನತೆಗೆ ಒಂದು ಗುಡ್ ನ್ಯೂಸ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ವಿಚಾರ ಅಂದ್ರೆ 2012 ಆಗಸ್ಟ್ 21ನೇ ತಾರೀಕು ಎತಿಹಾಡ್ ಏರ್ವೇಸ್ ಫ್ಲೈಟ್ ನಮ್ಮ ಬೆಂಗಳೂರಿನಿಂದ ದುಬೈಗೆ ಹೋಗ್ತೈತೆ, ದುಬೈಯಿಂದ ನ್ಯೂಯಾರ್ಕ್ ಹೋಗ್ತೈತಿ. ಆ ಫ್ಲೈಟು ಮಧ್ಯಾಹ್ನ ಒಂದು 4:40 4:45 ಈ ಒಂದು ನಿಮಿಷ ಮತ್ತೆ ಅಲ್ಲಿ ದುಬೈಗೆ ಸೇರ್ಕೊಳ್ಳೋಷ್ಟೊತ್ತಿಗೆ ಒಂದು 7:07 ಆಗ್ತೈತಿ. EY287 ಫ್ಲೈಟ್ ನಂಬರ್. ಈ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗಿ ದುಬೈಯಿಂದ ನ್ಯೂಯಾರ್ಕ್ ಹೋಗುವಂಥದ್ದು ಸತ್ಯ. ಅಂದ್ರೆ ಆರೋಪಿಗಳು ಏನ್ ಹೇಳ್ತಾ ಇದ್ದಾರೆ, ನಾವು ಅವತ್ತು ಆ ರೇಪ್ ನಡೆದಿರುವಂತ ದಿನ ಸ್ಥಳದಲ್ಲೇ ಇಲ್ಲ, ಅದಕ್ಕೆ ಮೊದಲೇ ಅಂದ್ರೆ 21ನೇ ತಾರೀಕೆ ನಾವು ಹೊರಟೋಗಿದ್ದೀವಿ, ನ್ಯೂಯಾರ್ಕ್ ಸಿಟಿಗೆ ನಾವು ಹೊರಟೋಗಿದ್ದೀವಿ ಅನ್ನೋ ಒಂದು ವಿಚಾರನ ಹೇಳ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಾಕ್ಯುಮೆಂಟ್ ನ ಅಂದ್ರೆ ಏನು ಸಿಬಿಐಗೆ ಇವ್ರು ಸಲ್ಲಿಸಿರುವಂತ ಡಾಕ್ಯುಮೆಂಟ್ ನ ಮಾಹಿತಿ ಮುಖಾಂತರ ನಾವು ಪಡ್ಕೊಂಡು ಅಷ್ಟು ವಿಚಾರಗಳನ್ನ ಸ್ವಲ್ಪ ನಾವು ಎನ್ಕ್ವೈರಿ ಮಾಡ್ತೀವಿ. ಒಂದಷ್ಟು ವಿಚಾರಗಳ ಅಲ್ಲೇ ಇರುವಂತವ್ರು ನಮ್ಮವ್ರನ್ನ ಎಲ್ಲರೂ ಸಂಬಂಧಪಟ್ಟಂಗೆ. ಈಗ ನೋಡಿ, ದಲಿತರು ಭಾರತ ದೇಶದಲ್ಲಿ ದಲಿತರು ಇಲ್ದಿರ ಇರುವಂತ ಜಾಗನೇ ಇಲ್ಲ. ಅದರಲ್ಲಿ ನಮ್ಮನ್ನು ಇಷ್ಟಪಡುವಂತವ್ರು ಜಾಸ್ತಿ ಜನ ಇದ್ದಾರೆ. ಅವ್ರ ಕಡೆಯಿಂದ ಒಂದಷ್ಟು ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡುವಂತ ಕೆಲಸ ಮಾಡಿದ್ವಿ ನಾವು. ಇಷ್ಟು ದಿನ ಮಾಡಿದ ಅದೇ ಕೆಲಸ. ಈ ಏನು 287 ಫ್ಲೈಟ್, EY287 ಫ್ಲೈಟ್ ಬೆಂಗಳೂರಿಂದ ದುಬೈಗೆ ಹೋಗೋದು ನಿಜ, ದುಬೈಯಿಂದ ನ್ಯೂಯಾರ್ಕ್ ಟೌನ್ಗೆ ಹೋಗುವಂಥದ್ದು ನಿಜಾನೇ. ಮತ್ತೆ ಆ ಫ್ಲೈಟ್ ಟಿಕೆಟ್ ಅವ್ರು ಏನೇನು ತೋರಿಸ್ತಾ ಇದ್ದಾರೆ ಇದೆಲ್ಲ ಓಕೆ, ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ. ಅದಕ್ಕೆ ವಿಚಾರ ಹೆಂಗೆ ಇದು ಗುಡ್ ನ್ಯೂಸ್ ಅಂದ್ರೆ, ಅವತ್ತು ಇವ್ರು ತೋರಿಸ್ತಾ ಇರೋಂತ ಅಂದ್ರೆ ಏನು, ಇವರು ಏನೇನು ವಿಚಾರಗಳಲ್ಲಿ ಸಬ್ಮಿಟ್ ಮಾಡಿದಾರೆ ಇವರು ಡಾಕ್ಯುಮೆಂಟ್, ಅಂದ್ರೆ ಅವ್ರ ಟಿಕೆಟ್ ಆಗ್ಬೋದು, ಬೇರೆ ಬೇರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಗಳಾಗ್ಬೋದು, ಏನೇನು ಡಾಕ್ಯುಮೆಂಟ್ಗಳು ಸಬ್ಮಿಟ್ ಮಾಡಿದಾರೋ ಅದರಲ್ಲಿ ಇವರು ತೋರಿಸಿರುವಂತ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರೋಂತ ವ್ಯಕ್ತಿ ಬೇರೆ. ಈಗ ನಿಶ್ಚಲ್ ಅನ್ನೋ ವ್ಯಕ್ತಿ, ಕರ್ನಾಟಕದಲ್ಲಿ ಎಷ್ಟೋ ಜನ, ಜಾಸ್ತಿ ಜನ ನಿಶ್ಚಲ್ ಅನ್ನೋ ವ್ಯಕ್ತಿಗಳು ಪಾಪ ಜಾಸ್ತಿ ಜನ ಇದ್ದಾರೆ, 100 ಜನ ಇದ್ದಾರೆ, ಎಲ್ಲ ಒಳ್ಳೆಯವರೇ. ಯಾರೋ ಒಬ್ಬ ವೆಸ್ಟ್ ಫೆಲೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಅವ್ರನ್ನ ಅನ್ಕೊಳ್ಳಿ, ಯಾರನ್ನ ಅನ್ಕೊಳ್ಳಿ, ಅದ್ರ ಬಗ್ಗೆ ನನ್ಗೆ ಅವಶ್ಯಕತೆ ಇಲ್ಲ. ನಾನು ಇಂಥ ವ್ಯಕ್ತಿನೇ ಅಂತ ಬಿಟ್ಟು ನಾನು ಹೇಳ್ತಾ ಇಲ್ಲ. ನಿಶ್ಚಲ್ ಅನ್ನೋ ವ್ಯಕ್ತಿ ನಾನೇ ಪ್ರಯಾಣ ಮಾಡಿದ್ದಿ ಟಿಕೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಏನ್ ಸಬ್ಮಿಟ್ ಮಾಡ್ತಾರೋ, ಆದ್ರೆ ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡುವಂತ ವ್ಯಕ್ತಿ ಬೇರೆ ವ್ಯಕ್ತಿ. ಆ ವ್ಯಕ್ತಿ ಬಂದೀಗ, ಸರ್ ಸೌಜನ್ಯಾಗ ನ್ಯಾಯ ಸಿಗೋದಾದ್ರೆ ನಾನು ಮೇಲಿಗೆ ಅವತ್ತು ಕನ್ಫರ್ಮೇಶನ್ ಆಗಿದೆ, ಏನೋ ನಾನು ಟಿಕೆಟ್ ಬುಕ್ ಮಾಡಿರೋಂಥದ್ದು ನನ್ನ ಮೇಲೆ ಕನ್ಫರ್ಮೇಶನ್ ಟಿಕೆಟ್ ಐತೆ, ನನ್ನ ಹತ್ರ ಒರಿಜಿನಲ್ ಟಿಕೆಟ್ ಐತೆ, ಆ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರೋಂಥದ್ದು ನಾನೇ. ನನ್ನ ಟಿಕೆಟ್ ನೆತ್ಕೊಂಡು ನಕಲು ಮಾಡಿದ್ದಾರೆ, ನನ್ನ ಟಿಕೆಟ್ ನೆತ್ಕೊಂಡು ಫೇಕ್ ಮಾಡಿದ್ದಾರೆ. ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡಿರೋಂಥ ವ್ಯಕ್ತಿ ನಾನೇ ಅಂತ ಹೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ತನಿಖೆ ನಡೆಯುವಂತ ಸಂದರ್ಭದಲ್ಲಿ ನಾನೇ ಬಂದು ಒಪ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹಿಂಗಾಗಿ ಇದು ಕರ್ನಾಟಕ ರಾಜ್ಯ ಜನತೆಗೆ ಗುಡ್ ನ್ಯೂಸ್. ನಾಳಿದ್ದು 2 ದಿನದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಾಳೆ ಆದ್ರೆ ನಾಳೆನೆ ಅಥವಾ 20ನೇ ತಾರೀಕು ಇನ್ನೊಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಶುಭ ಸುದ್ದಿಗಳನ್ನ ಕೊಡ್ತೀನಿ. ಅಂದ್ರೆ ವಂಶ ಪಾರಂಪರ್ಯವಾಗಿ ಇವ್ರು ಏನೇನ್ ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಎಲ್ಲದರಲ್ಲಿ ತಪ್ಪುಗಳೇ ಮಾಡಿದಾರಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ವ್ಯಕ್ತಿ ಮೇಲೆ ಕೂಡ FIR ಆಗ್ತಾ ಇದೆ. ಹೊಸದಾಗಿ FIR ಆಗಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. 100% ಹೋರಾಟ ಮಾಡಿ ಅರೆಸ್ಟ್ ಮಾಡಿಸ್ತೀವಿ, ಅದರಲ್ಲಿ ಡಿಫ್ರೆನ್ಸೇ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ, ಫ್ಲೈಟ್ ಡಾಕ್ಯುಮೆಂಟ್ ನಕಲು ಮಾಡಿರೋಂಥದ್ದು ನೋಡಿ, ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಯಾವ್ದಂದ್ರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋಂಥದ್ದು. ಏನ್ ಬೇಕೋ ಸೃಷ್ಟಿ ಮಾಡ್ತಾರೆ ಇವರು. ಇದಕ್ಕೂ ಸಂಬಂಧಪಟ್ಟಂಗೆ ಈಗ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂಗೂ ಒಂದು ಕೇಸ್ ಮಾಡೋಣ. ಯಾಕಂದ್ರೆ ತನಿಖಾ ಅಧಿಕಾರಿಗಳಿಗೆ ಇವ್ರು ಕೊಟ್ಟಿರೋಂತ ಡಾಕ್ಯುಮೆಂಟ್ ಏನೇನಂತೆ, ಈ ಡಾಕ್ಯುಮೆಂಟ್ಗಳೆಲ್ಲ ಫೇಕ್, ಎಲ್ಲ ಎಡಿಟ್, ಎಲ್ಲ DTP ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡಿರೋಂಥದ್ದು. ನೋಡಿ, ಈಗ ನೀವು ನೋಡ್ತಾ ಇದ್ದೀರಾ, ಹೆಸರೊಂದು ಹಾಕಿದ್ದಾರೆ, ಹೆಸರು ಎಡಿಟ್, ನೋ ಸ್ಪೇಸ್. ಎಲ್ಲಾ ಏರ್ಲೈನ್ಸ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ, ಎಲ್ಲ ಏರ್ವೇಸ್ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ. ಗುಗ್ಗು ನನ್ನ ಮಕ್ಕಳು ತಪ್ಪು ಮಾಡೋರೆಲ್ಲ ಒಂದ್ ಕಡೆ ಸಿಕ್ಕಾಕೊಳ್ತಾರೆ. ನೋಡಿ, ಇದೇ ಕಾರಣ, ಹಿಂಗೆ ಸಿಕ್ಕಾಕೊಳ್ತಾರೆ. ಸೌಜನ್ಯ ಪ್ರಕರಣದಲ್ಲಿ ನಾನೇ ನ್ಯಾಯ ಕೊಡಿಸ್ತೀನಿ, ನಾನೇ ಹತ್ರ ಇದ್ದು ಏನೇನ್ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದೀವಿ. ಈ ಸುದ್ದಿನ
ಜನಗಳಿಗೆ ಮುಟ್ಟಿಸ್ಬೇಕು. ಯಾಕಂದ್ರೆ ಜಾಸ್ತಿ ದಿನ ಆಯ್ತು ನಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬಂದು ಜನಗಳಿಗೆ ಈ ಸುದ್ದಿ ಮುಟ್ಟಿಸ್ಬೇಕು. ಹಂಗಾಗಿ ನಾವು ಈ ವಿಚಾರನ ಕರ್ನಾಟಕ ಜನತೆಗೆ ತಿಳಿಸಿದೀವಿ. ಒಂದಷ್ಟು ಡಾಕ್ಯುಮೆಂಟ್ನ ನಮ್ಮ ಸಂಘಟನೆಗಳಲ್ಲಿರೋಂಥವ್ರಿಗೂ ನಾನು ಕೊಟ್ಟಿದ್ದೀನಿ. ಯಾವುದೊಂದಕ್ಕೂ ಎಮರ್ಜೆನ್ಸಿಗಿರಲಿ, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಡಾಕ್ಯುಮೆಂಟ್ನ ರಾಜ್ಯದ ಜನತೆ ಮುಂದೆ ನೀವು ಪ್ರೆಸ್ ಮೀಟ್ ಮೂಲಕ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರೋಂಥ ಎವಿಡೆನ್ಸ್ ಎಲ್ಲ ನಮ್ಮ ಸಂಘಟನೆಯಲ್ಲಿರೋಂಥ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ. ಅದರಿಂದ ಏನೇನಾಗ್ತೈತೋ ಆಗಲಿ, ಕರ್ನಾಟಕ ಜನತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.